ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಇನ್ನು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ನಲ್ಲಿ RTI ಅಂತ ಕರಿತೀವಿ ನಾವು, ಶಾರ್ಟ್ ಫಾರ್ಮ್ ಆಗಿ RTI ಅಂತ ಕರಿತೀವಿ. ಇದು ಫೇಮಸ್ ಆಗಿರೋದು ಕೂಡ RTI ಅಂತ ಹೇಳಿ. ಈ ಸಬ್ಜೆಕ್ಟ್ ಅಲ್ಲಿ ಬರುವಂತ ಯೂನಿಟ್ 1, 2, 3, 4, 5 5 ಯೂನಿಟ್ ನ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಏನಿದೆ, ಅಥವಾ ಸಬ್ಜೆಕ್ಟ್ಸ್ ಗಳು ಏನ್ ಹೇಳುತ್ತೆ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಸಿಲೆಬಸ್ ತುಂಬಾ ಕಡಿಮೆ ಇದೆ, ಜಾಸ್ತಿ ಏನಿಲ್ಲ ಆಯ್ತಾ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳುವಂತ ಸಬ್ಜೆಕ್ಟ್ ಒಂದು 15-20 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡುವ, ಜಾಸ್ತಿ ತಲೆಗೆಡ್ಸ್ಕೊಳಕ್ ಹೋಗ್ಬೇಡಿ ಆಯ್ತಾ. ಏನಿದೆ RTI ಅಂದ್ರೆ ಏನು? ಮೊದಲನೇದು RTI ಅಂತಂದ್ರೆ ಹೆಸರು ಹೇಳ್ತಾ ಇದೆ. ಕನ್ನಡದಲ್ಲಿ ಇದನ್ನ ನಾವು ಮಾಹಿತಿ ಹಕ್ಕು ಕಾಯ್ದೆ ಅಂತ ಕರಿತೀವಿ, ಅಥವಾ ಮಾಹಿತಿ ಹಕ್ಕು ಅಂತ ಕರಿತೀವಿ. ಹೆಸರೇನು ಹೇಳ್ತಾ ಇದೆ? ಮಾಹಿತಿ ಹಕ್ಕು. ಯಾವ್ದ್ರ ಮಾಹಿತಿ ತಗೋಬೇಕು, ಯಾವ್ದ್ರ ಇನ್ಫಾರ್ಮೇಶನ್ ತಗೋಬೇಕು? ಏನು ಇಲ್ಲ. ಗವರ್ಮೆಂಟ್ ಏನಿದೆ, ಸರ್ಕಾರ ಏನಿದೆ, ಸರ್ಕಾರ ಮಾಡುವಂತಹ ಟ್ರಾನ್ಸಾಕ್ಷನ್ಸ್ ಗಳು ಏನಿದೆ, ಹಣಕಾಸಿನ ವ್ಯವಹಾರ ಏನಿದೆ, ಹಾಕುವಂತ ಪ್ರಾಜೆಕ್ಟ್ಸ್ ಗಳು ಏನಿದೆ, ಹಾಕುವಂತ ಮೆಟೀರಿಯಲ್ ಏನಿದೆ, ಅಥವಾ ಗವರ್ಮೆಂಟ್ ಡಾಕ್ಯುಮೆಂಟ್ಸ್ ಏನಿದೆ, ಎಲ್ಲದರ ಮಾಹಿತಿಯನ್ನ ಕೇಳೋದಕ್ಕೆ ಒಬ್ಬ ಸಾಮಾನ್ಯ ಪ್ರಜೆ ಹತ್ರ ಅಧಿಕಾರ ಇದೆ. ಅರ್ಥ ಆಗ್ತಿದ್ಯಾ? ಒಬ್ಬ ಸಾಮಾನ್ಯ ಪ್ರಜೆ ಅಂದ್ರೆ ಯಾರು? ನಾವು, ನೀವು, ಸಾಮಾನ್ಯ ವ್ಯಕ್ತಿಗಳು. ಗೌರ್ಮೆಂಟ್ ಅಂತಂದ್ರೆ ಯಾರು? ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾರ್ಯಾರು ಗೌರ್ಮೆಂಟ್ ಅಧಿಕಾರಿಗಳ ಕೆಲಸ ಮಾಡ್ತಾರೆ, ನಿಯರ್ಲಿ 3 to 3.5 crore ಗೌರ್ಮೆಂಟ್ ಎಂಪ್ಲಾಯೀಸ್ ಗಳಿದ್ದಾರೆ, ಕಂಪ್ಲೀಟ್ ಗೌರ್ಮೆಂಟ್ ಎಂಪ್ಲಾಯೀಸ್. ಮತ್ತೆ ಅದರಲ್ಲಿ ಕಾಂಟ್ರಾಕ್ಟ್ ಅವು ಎಡೆಡ್ ಅಂತಂದ್ರೆ ಮೋರ್ ದನ್ 10-15 crores 10 crores ತನಕ ರೀಚ್ ಆಗ್ತಾರೆ ಆಯ್ತಾ. ಪ್ಯೂರ್ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳು ಒಂದು ಡಾಟಾ ಪ್ರಕಾರ 3 to 3.5 crores ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಅವರಲ್ಲಿ ನಿಮಗೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರೆ ಅದನ್ನ ನೀವು ಒಂದು ಅರ್ಜಿ ಹಾಕಬಹುದು. ಅದನ್ನೇ ನಾವೇನಂತ ಕರಿತೀವಿ? RTI ಅಂತ ಕರಿತೀವಿ ಶಾರ್ಟ್ ಆಗಿ. ಒಂದು RTI ಅಪ್ಲೈ ಮಾಡಿ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಅವ್ನು ಯಾಕೆ ಮಾತು ಕೇಳಲ್ಲ ನೋಡೋಣ ಅಂತೇಳಿ ಹೇಳ್ತಾ ಇರ್ತಾರೆ ತುಂಬಾ ತಿಳ್ಕೊಂಡಿರುವಂತವ್ರು. ಸೊ RTI ಏನು ಅಂತಂದ್ರೆ, ನಿಮಗೆ ಏನಾದ್ರೂ ಯಾವ್ದಾರಾದ್ರೂ ಗೌರ್ಮೆಂಟ್ ಇನ್ಫಾರ್ಮೇಶನ್ ಏನಾದ್ರೂ ಬೇಕು ಅಂತಂದ್ರೆ ನೀವು ಆ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ನೀವು ಒಂದು ಅಪ್ಲಿಕೇಶನ್ ಹಾಕ್ತೀರಾ ಈ RTI ವೆಬ್ಸೈಟ್ ಅಲ್ಲಿ ಅಥವಾ ಆಫ್ಲೈನ್ ಅಲ್ಲಿ. ಸೊ ಅದ್ರ ಫೀಸ್ ತುಂಬಾ ಮಿನಿಮಲ್ ಇದೆ. ನಮ್ಮ ಲೆಕ್ಚರಿಂಗ್ ಸ್ಪೀಚ್ ಕೂಡ ಯಾವ ತರ ಇರುತ್ತೆ ಅಂತಂದ್ರೆ, ನೀವು RTI ಅಪ್ಲಿಕೇಶನ್ ಏನೇ ಇನ್ಫಾರ್ಮೇಶನ್ ತಗೊಳ್ಬಹುದು. ಅಲ್ಲಿವರೆಗೂ ಪ್ರಾಕ್ಟಿಕಾಲಿಟಿ ನಾವು ಕನೆಕ್ಟ್ ಮಾಡಿಸ್ತೇವೆ. ಓಕೆ, ಸೊ ನಿಮ್ಗೆ ಏನಾದ್ರು RTI ಅಪ್ಲಿಕೇಶನ್ ಹಾಕ್ಬೇಕಾ, ಖಂಡಿತವಾಗ್ಲೂ ಒಂದು ಕಾಲ್ ಬ್ಯಾಕ್ ಮಾಡಿ. ಅದಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ ಯಾವ ರೀತಿ ಮಾಡ್ಬೇಕಂತ. ನಾವೇ ಕಂಟಿನ್ಯೂಸ್ ಆಗಿ RTI ಅಪ್ಲಿಕೇಶನ್ಸ್ ಗಳನ್ನ ಹಾಕ್ತಾನೆ ಇರ್ತೀವಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ಟ್ರಾನ್ಸ್ಪರೆನ್ಸಿಗೆ, ಮತ್ತೆ ಒಂದು ಹಣಕಾಸಿನ ವಿಷಯದಲ್ಲಿ ನಾವೆಲ್ಲ ಕ್ಲಾರಿಟಿ ಕೊಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈಗ RTI ಅಂತಂದ್ರೆ ಗೊತ್ತಾಯ್ತು. ಮಿನಿಮಲ್ ಫೀಸ್ 10 ರೂಪಾಯಿ ಇದೆ ಅಷ್ಟೇ ನಾನ್ BPL ಗೆ. ಆಮೇಲೆ ನೀವು BPL ಏನಾದ್ರು ಆಗಿದ್ರೆ ಅದು ಇಲ್ಲ, ಫ್ರೀ ಆಗಿದೆ. ಆಮೇಲೆ ಒಂದು ಕಾಪಿಗೆ 1 ರೂಪಾಯಿನೋ 1.5 ರೂಪಾಯಿನೋ ಈ ತರ ತಗೊಳ್ತಾರೆ ಅಷ್ಟೇ. ಒಂದು 10 ಕಾಪಿ ನೀವು ತರಿಸಿದ್ರೆ ಎಲ್ಲಾ ಸೇರಿ ನಿಮ್ಮ ಟೀ ಕಾಫಿ ಖರ್ಚಲ್ಲಿ ನಿಮಗೆ ಗವರ್ಮೆಂಟ್ ನ ಒಂದು ಲೆಕ್ಕಾಚಾರ ಸಿಕ್ಬಿಡುತ್ತೆ. ನೀವು ಏನ್ ಇನ್ಫಾರ್ಮೇಶನ್ ಆದ್ರೂ ಕೇಳಬಹುದು ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ. ನೀವು ಕೇಳಬಹುದು ಅಂದಿದ ತಕ್ಷಣನೇ ಅದಕ್ಕೊಂದು ಪ್ರೊಸೀಜರ್ ಇದೆ, ಅದಕ್ಕೊಂದು ರೂಲ್ಸ್ ಇದೆ, ರೆಗ್ಯುಲೇಷನ್ ಇದೆ, ಆಮೇಲೆ ಎಕ್ಸೆಪ್ಷನ್ಸ್ ಗಳಿದೆ, ಅಪವಾದಗಳಿದೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳುವಂತ ಸಬ್ಜೆಕ್ಟೇ ನಿಮ್ಮ KSLU ನಲ್ಲಿ ಇಟ್ಟಿರುವಂತ ಸಬ್ಜೆಕ್ಟ್ RTI. ಸೊ ಈ RTI ಸಬ್ಜೆಕ್ಟ್ ನಲ್ಲಿ ಯೂನಿಟ್ ವೈಸ್ ನಾವು ತಿಳ್ಕೊಳ್ತಾ ಹೋಗೋಣ ಏನೇನಿದೆ ಅಂತ ಹೇಳಿ. ಫಸ್ಟ್ ಯೂನಿಟ್ ಯಾವಾಗ್ಲೂ ಆಲ್ವೇಸ್ ಏನಿರುತ್ತೆ, ಆಲ್ವೇಸ್ ಫಸ್ಟ್ ಯೂನಿಟ್ ಯಾವಾಗ್ಲೂ ಕೂಡ ಅದ್ರ ಹಿಸ್ಟ್ರಿ ಏನು, ಡೆವಲಪ್ಮೆಂಟ್ ಏನು, ಈ ತರ ಇರುತ್ತೆ. ಇದು ಹಿಸ್ಟ್ರಿ ಏನಿತ್ತು, RTI ಅಂದ್ರೆ ಏನು, RTI ನ ಯಾವ ರೀತಿ ಹಿಸ್ಟ್ರಿ ಡೆವಲಪ್ ಆಯ್ತು, ಅದು US ಅಲ್ಲಿ ಹೇಗೆ, UK ದಲ್ಲಿ ಹೇಗೆ ಅಂತ ಇನ್ಫಾರ್ಮೇಶನ್ ಇದೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರುವಂತ ಆಕ್ಟ್ ಯಾವುದು ಅಂದ್ರೆ 2005 ಆಕ್ಟ್. 2005 ಆಕ್ಟ್ ಏನಿದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್. ಈ ಟೈಮಲ್ಲಿ ತುಂಬಾ ಕಾನ್ಫ್ಲಿಕ್ಟ್ ಆಗಿ ಆಯ್ತಾ, ಒಂದು ರೈಟ್ ಟು ಇನ್ಫಾರ್ಮೇಶನ್ ಅನ್ನುವಂತ ಜಾರಿ ಬರುತ್ತೆ. ಸರ್ಕಾರ ಅಂದಿದ ತಕ್ಷಣನೇ ಮೆಜಾರಿಟಿ ಸರ್ಕಾರ ತುಂಬಾ ರಾಂಗ್. ಸರ್ಕಾರ ಯಾವಾಗ್ಲೂ 50-50% ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತೆ. ಸರ್ ಇದೇ ಹೇಳ್ತೀರಾ ಪ್ರಜಾಪ್ರಭುತ್ವ ಉಳಿಯುತ್ತೆ ಅಂತಂದ್ರೆ, ಇಲ್ಲಿವರೆಗೂ ಯಾವುದೇ ಸರ್ಕಾರಗಳು 100% ಸರ್ಕಾರ ಇಲ್ವೇ ಇಲ್ಲ. 1947 ಇಂದ ಹಿಡಿದು ಕೂಡ ಯಾರು 50%, 55%, 60%, 65 ಜಾಸ್ತಿ ಅಂದ್ರೆ 42 ತಗೊಂಡವ್ರು ಅಂತಂದ್ರೆ ಅವರೇಜ್ ಆಗಿ 50% ಯಾರು ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ MP ಗಳು, MLAಗಳು, ಅವರೇ ಸರ್ಕಾರ ರಚನೆ ಮಾಡಿರುವಂತದ್ದು ಹೈಯೆಸ್ಟ್ ಅಲ್ಲಿ, ಜಾಸ್ತಿ ಕಂಡೀಷನ್ ಗಳಲ್ಲಿ. ಸೊ ಇನ್ನು 50% ಏನಿದೆಯಲ್ವಾ, ಇದು ಆಪೋಸಿಟ್ ಪಾರ್ಟಿ ಅಂತ ಕರಿತೀವಿ. ಇಲ್ಲಿ ನಾನು ಯಾಕೆ ಹೇಳ್ತೇನೆ ಅಂದ್ರೆ ಸ್ಟೋರಿ ಕನೆಕ್ಟಿವಿಟಿ ಇದೆ. ಇದಕ್ಕೊಂದು ಆಪೋಸಿಟ್ ಪಾರ್ಟಿ ಅಂತ ಹೇಳ್ತೀವಿ, ಈ ಕಡೆ ಇನ್ನೊಂದು ರೂಲಿಂಗ್ ಪಾರ್ಟಿ ಅಂತ ಹೇಳ್ತೀವಿ. ರೂಲಿಂಗ್ ಪಾರ್ಟಿ ಏನಾದ್ರೂ ಮೆಜಾರಿಟಿಯಲ್ಲಿ 80% ಸೀಟ್ಸ್ ಗಳನ್ನ 90% ಸೀಟ್ಸ್ ಗಳನ್ನ ಹೊಡೆದ್ಬಿಟ್ಟು ಅನ್ಕೊಳ್ಳಿ, ಪ್ರಜಾಪ್ರಭುತ್ವ ಇರೋದಿಲ್ಲ, ಡೆಮೋಕ್ರಸಿ ಸಾಯುತ್ತೆ. ಯಾಕಂದ್ರೆ ಈ ರೂಲಿಂಗ್ ಪಾರ್ಟಿ ಏನ್ ಬೇಕು ಅದೇ ಮಾಡುತ್ತೆ ಆಯ್ತಾ. ಸರ್ವಾಧಿಕಾರ ಶುರು ಆಗುತ್ತೆ, ಡಿಕ್ಟೇಟರ್ಶಿಪ್ ಶುರು ಆಗುತ್ತೆ. ಸೊ ಎಲ್ಲಿವರೆಗೂ ಪ್ರಜೆಗಳು ಸೇಫ್ ಗೊತ್ತಾ? ನಾವೆಲ್ಲ ಸೇಫು. 50-50% ಸರ್ಕಾರ ನಡೀತಾ ಇರಬೇಕು. ರೂಲಿಂಗ್ ಪಾರ್ಟಿ ಏನೇ ಒಂದು ಕಾಯ್ದೆ ಅಂತ ತರ್ತಾ ಇದೆ, ಏನೇ ಒಂದು ಸ್ಕ್ಯಾಮ್ ಮಾಡ್ತಾ ಇದೆ ಅಂದ್ರೆ ಆ ರೂಲಿಂಗ್ ಅಪೋಸಿಟ್ ಪಾರ್ಟಿಯವರು ಕ್ವಶನ್ ಮಾಡಂಗಿರ್ಬೇಕು. ಅವ್ರಿಗೆ ಕ್ವಶನ್ ಯಾವಾಗ ಮಾಡ್ತಾರೆ, ಅವಾಗ ನಿಮ್ ವಾಯ್ಸ್ ಹೋಗ್ತಾ ಇದೆ ಅಲ್ಲಿ ಅಂತ ಅರ್ಥ. ನೀವು ಮಾತಾಡ್ದಂಗಲ್ಲಿ ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿಯಲ್ಲಿ. ಸೊ ಈ ರೀತಿ ಯಾವ್ದಾದ್ರು ಸರ್ಕಾರ ಬರ್ಲಿ, ಅದು ನಿಮ್ಮ XYZ ABC ಯಾವ್ದಾದ್ರು ಸರ್ಕಾರ ಬರ್ಲಿ, ಯಾವಾಗ್ಲೂ ಕೂಡ ಜಿದ್ದಾಜಿದ್ದಿ ಟಕ್ಕರ್ ಇರ್ಬೇಕು. ಸೊ ಇದನ್ನ ಯಾಕೆ ಈ ಸ್ಟೋರಿ ಹೇಳಿದೆ ಅಂತಂದ್ರೆ, ಇದೇ ಜಿದ್ದಾಜಿದ್ದಿ ಟಕ್ಕರ್ ಅಲ್ಲಿ 2005ಕ್ಕಿಂತ ಹಿಂಚೆ 10 ವರ್ಷಗಳ ತನಕ 1992-93ರಿಂದ
10 ವರ್ಷ ಜಿದ್ದಿ ಹೋರಾಟ ನಡೆಯುತ್ತೆ. ಯಾಕಂದ್ರೆ ಸರ್ಕಾರ ಯಾವ ರೀತಿ ಸ್ಟೇಬಲ್ ಆಗಿರುತ್ತೆ ಪಾರ್ಲಿಮೆಂಟ್ ಅಲ್ಲಿ ಅಂತಂದ್ರೆ 50-50% ನಡೀತಾ ಇರುತ್ತೆ. ಅದೇನಿಯೋ ಕಾಂಗ್ರೆಸ್ ಬಿಜೆಪಿ ಅದ್ ಯಾವ್ದೆಲ್ಲ ಸಂಬಂಧ ಇಲ್ಲ, 50-50% ನಡೀತಿರುತ್ತೆ. ಇವ್ರೇನೋ ಒಂದ್ ಕಾಯ್ದೆ ತರಕ್ ಬರ್ತಾರೆ, ಇವರು ನೀವು ಟ್ರಾನ್ಸ್ಪರೆನ್ಸಿ ಇಲ್ಲ ಅದೆಲ್ಲ ಇದಿಲ್ಲ ಅಂತಾರೆ. ಇವ್ರೇನೋ ಒಂದ್ ಕಾಯ್ದೆ ತರಕ್ ಬರ್ತಾರೆ, ಇವರು ನೀವು ಟ್ರಾನ್ಸ್ಪರೆನ್ಸಿ ಆಗಿಲ್ಲ, ಕಾಯ್ದೆ ಸರಿಯಾಗಿ ತರ್ತಾ ಇಲ್ಲ. ಈ ತರ ತಂದಾಗ ಇವರ ಒಂದು ಹೋರಾಟದ ಒಂದು ಏನಿದೆಯಲ್ವಾ, ಒಂದು ಫಲಿತಾಂಶನೇ ಆರ್ ಟಿ ಐ ಅಂತೇಳಿ ಒಂದು ಕಾನೂನು ತರೋಣ ಅಂತೇಳಿ ರೂಲಿಂಗ್ ಪಾರ್ಟಿ ಅವರು ಹೇಳ್ತಾರೆ. ಆರ್ ಟಿ ಅಂತ ಒಂದು ಕಾನೂನು ತರೋಣ, ನೀವೇನೇನ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತೀರಾ ನಾವು ನಿಮಗೆ ಕೇಳ್ಬಹುದು, ನಾವೇ ಅಂತಲ್ಲ ಯಾವುದೇ ಪ್ರಜೆ ಆಗ್ಲಿ ಕೇಳ್ಬಹುದು ಅಂತೇಳಿ. ಈ ರೀತಿ ನಮ್ಮ ಇಂಡಿಯಾದಲ್ಲಿ ಬೆಳೆದು ಬಂದು 2005ದಲ್ಲಿ ಒಂದು ಆಕ್ಟ್ ಫಾರ್ಮ್ ಆಗುತ್ತೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಂತ. ಅಂದ್ರೆ ನಾವು ಮಾಹಿತಿಯನ್ನ ಕೇಳುವಂತ ಹಕ್ಕು ನಮಗಿದೆ ಅನ್ನುವಂತ ಒಂದು ಆಕ್ಟ್ ಫಾರ್ಮೇಶನ್ ಆಗುತ್ತೆ. ದಟ್ಸ್ 2005 ಆಕ್ಟ್. ಓಕೆ, ಸೊ ಅದಾದ್ರಲ್ಲಿ ಡೆಮೋಕ್ರಸಿಯಲ್ಲಿ ಸಿಗ್ನಿಫಿಕೆನ್ಸ್ ಹೆಂಗಿದೆ ಅಂತ ಈಗ ಅದನ್ನೇ ನಾನು ನಿಮ್ಗೆ ಅರ್ಥ ಮಾಡಿಸಿದ್ದು. ಡೆಮೋಕ್ರಸಿ ಏನಾದ್ರೂ ಉಳಿಬೇಕು ಅಂತಂದ್ರೆ ಕ್ವಶನ್ ರೈಸ್ ಮಾಡ್ಬೇಕು. ಎಲ್ಲಿವರೆಗೂ ನೀವು ಕ್ವಶನ್ ರೈಸ್ ಮಾಡೋದಿಲ್ವೋ, ಈಚ್ ಅಂಡ್ ಎವ್ರಿಥಿಂಗ್ ಎವ್ರಿ ಟಾಪಿಕ್ ಅಲ್ಲಿ ನೀವು ಎಲ್ಲಿವರೆಗೂ ಕ್ವಶನ್ ರೈಸ್ ಮಾಡಲ್ಲ, ವೈ, ಯಾಕೆ, ಹೇಗೆ, ಏನು, ಎಲ್ಲಿ, ಯಾರು ಅಂತ ನೀವು ಎಲ್ಲಿವರೆಗೂ ಕ್ವಶನ್ ರೈಸ್ ಮಾಡಲ್ಲ, ಅಲ್ಲಿವರೆಗೂ ನಿಮಗೆ ನಾಲೆಜ್ ಇಲ್ಲ ಅಂತ ಅರ್ಥ. ನಾಲೆಜ್ ಇಲ್ಲ ಅಂತ ಅರ್ಥ ಆಯ್ತಾ. ನೀವು ಎಲ್ಲಿವರೆಗೂ ಕ್ವಶನ್ ಮಾಡ್ತೀರಾ, ಅಪೋಸಿಟ್ ಇರುವಂತ ಅವ್ನು ಯಾವನೇ ಗೌರ್ಮೆಂಟ್ ಆಫೀಸರ್ ಆಗಿರ್ಲಿ ಆಯ್ತಾ, ಯಾವನೇ ಅಂತ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಸಿಂಗ್ಯುಲರ್ ಅಂತಂದ್ರೆ, ಈ ಕರಪ್ಷನ್ ಅನ್ನೋದಿದೆಯಲ್ವಾ ಅದು ನೆತ್ತಿ ಮೇಲೆ ಕುಂತಿದೆ. ಕರಪ್ಷನ್ ಅನ್ನ ಇಳ್ಸಕ್ಕೋಸ್ಕರನೇ ಬಂದಿರುವಂತ ಇದೊಂದು ಆಕ್ಟ್, ಇದು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್. ಇದ್ರ ಒಂದ್ರಿಂದಾನೇ ಸಾಧ್ಯ ಇಲ್ಲ ಅದು, ಇದು ಒನ್ ಆಫ್ ದಿ ವೆಪನ್ ಅಷ್ಟೇ ಆಯ್ತಾ. ಅವ್ರು ಏನಾದ್ರು ಕರಪ್ಷನ್ ಮಾಡ್ತಾ ಇರೋ ಗೌರ್ಮೆಂಟ್ ಎಂಪ್ಲಾಯೀಸ್ ಗಳು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅಲ್ಲಿ ಒಂದು ಇದನ್ನ ಅಪ್ಲಿಕೇಶನ್ ಹಾಕಿ ಸಿಕ್ಬಿಡ್ತಾರೆ. ಸೊ ಅದು ಡೆಮೋಕ್ರಸಿ ಉಳಿಯುತ್ತೆ. ಆಮೇಲೆ ಕಾನ್ಸ್ಟಿಟ್ಯೂಷನಲ್ ಬೇಸಿಸ್ ಅಲ್ಲಿ ಇದು ವ್ಯಾಲಿಡ್ ಆಗಿದೆ. ಸುಪ್ರೀಂ ಕೋರ್ಟ್ ಯಾವ ರೀತಿ ಗೈಡ್ಲೈನ್ಸ್ ಗಳನ್ನು ಕೊಟ್ಟಿದೆ ಅನ್ನೋದು ಯೂನಿಟ್ 1 ಅಲ್ಲಿ ಓದ್ತೀರಾ. ಯೂನಿಟ್ 2 ನೀವೇನಾದ್ರೂ ಎಂಟ್ರಿ ಕೊಟ್ರೆ ಯೂನಿಟ್ 2 ದಲ್ಲಿ ನೀವು ಓದುವಂತ ವಿಷಯಗಳಲ್ಲಿ ಆರ್-ಟಿ-ಐ ಆಕ್ಟ್ ನಲ್ಲಿ ಇರುವಂತ ಡೆಫಿನೇಷನ್ಸ್ ಗಳನ್ನ ಓದ್ತೀರಾ. ಆಮೇಲೆ ರೈಟ್ ಟು ಇನ್ಫಾರ್ಮೇಶನ್ ಒಬ್ಲಿಗೇಷನ್ಸ್ ಗಳಲ್ಲಿ ಪಬ್ಲಿಕ್ ಅಥಾರಿಟೀಸ್ ಗಳ ಬಗ್ಗೆ ಓದ್ತೀರಾ. ಪಬ್ಲಿಕ್ ಅಥಾರಿಟೀಸ್ ಅಂತಂದ್ರೆ ಯಾರು, ಗೌರ್ಮೆಂಟ್ ಆಫೀಸರ್ಸ್ ಗಳು. ನಾ ಅದನ್ನೇ ಹೇಳ್ತಾ ಇರೋದು ನಿಮಗೆ, ಎನಿ ಗೌರ್ಮೆಂಟ್ ಆಫೀಸರ್ಸ್ ಗಳು. ಅದ್ರಲ್ಲಿ ಯಾವ ಗೌರ್ಮೆಂಟ್ ಆಫೀಸರ್ಸ್ ಗಳು ಬರುತ್ತೆ, ಯಾವ್ದು ಬರಲ್ಲ ಅಂತ. ಉದಾಹರಣೆ ನಾನು ಹೇಳ್ತೀನಿ, ಈಗ ಮಿಲಿಟರಿ ಅವ್ರಿಗೆ ನೀವು ಫೋನ್ ಮಾಡಿ, ನೀವು ಮಿಲಿಟರಿ ಅವರು ಏನು ಸ್ಟ್ರಾಟಜಿನ ಹಾಕಿದಿರಾ ಅದ್ರ ನನಗೆ ಪ್ಲಾನ್ ಇಂದು ಪೇಪರ್ ನ ಕಳಿಸಿ ಅಂತ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದನ್ನ ಕಳ್ಸೋದಿಲ್ಲ. ಅದು ಸೀಕ್ರೆಸಿ, ಸವರ್ನಿಟಿ, ಇಂಟಿಗ್ರಿಟಿನ ಕಾಪಾಡೋದಕ್ಕೋಸ್ಕರ ಆಯ್ತಾ, ನಮ್ಮ ಸಾರ್ವಭೌಮತ್ವ ಕಾಪಾಡೋದಕ್ಕೋಸ್ಕರ ಮಿಲಿಟರಿ ಅದನ್ನ ಕಳ್ಸೋದಿಲ್ಲ. ಅದೇ ನೀವು ಒಂದು PW ಡಿಪಾರ್ಟ್ಮೆಂಟ್ ಒಂದು ಅಪ್ಲಿಕೇಶನ್ ಹಾಕಿ, ಮೊನ್ನೆ ಒಂದು ಬ್ರಿಡ್ಜ್ ಸ್ಯಾಂಕ್ಷನ್ ಆಗಿತ್ತು, ಒಂದು ರೋಡ್ ಸ್ಯಾಂಕ್ಷನ್ ಆಗಿತ್ತು, ಒಂದು ಗೌರ್ಮೆಂಟ್ ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಿತ್ತು, ಇದ್ರದ್ದು ಬಜೆಟ್ ಎಷ್ಟು, ಇದ್ರದ್ದು ಬಜೆಟ್ ಯಾಕೆ ಇವ್ರಿಗೆ ಕೊಟ್ರಿ, ಇಂಥದನ್ನೆಲ್ಲ ಕೊಡಿ ಅಂತ ಕೇಳಿ ಅದಾವಾಗ ವ್ಯಾಲಿಡ್ ಆಗಿರುತ್ತೆ. ಇದು ಪಬ್ಲಿಕ್ ಅಥಾರಿಟೀಸ್ ಮಾತಾಡುತ್ತೆ. ಇದು ಯೂನಿಟ್ ನಂಬರ್ 2 ದಲ್ಲಿ ಕಲಿತೀರಾ. ಯೂನಿಟ್ ನಂಬರ್ 3 ಏನಾದ್ರು ಎಂಟ್ರಿ ಕೊಟ್ರೆ ನೀವು ಇದೇ ಆರ್-ಟಿ-ಐ ದಲ್ಲೇ ಮತ್ತೆ ನೋಡ್ಕೊಳಕ್ ಯಾರಾದ್ರೂ ಒಬ್ರು ಬೇಕಲ್ವಾ. ಸೊ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ಕಮಿಷನ್ ಅಂತ ಕರಿತೀವಿ. ಆಯೋಗ, ಇದನ್ನೆಲ್ಲ ನೋಡ್ಕೊಳಕ್ ಒಂದು ಆಯೋಗ ಇದೆ. ಅದ್ರಲ್ಲಿ 2 ತರ ಆಯೋಗ ಬರುತ್ತೆ, ಸೆಂಟ್ರಲ್ ಇನ್ಫಾರ್ಮೇಶನ್ ಆಯೋಗ ಮತ್ತೆ ಸ್ಟೇಟ್ ಇನ್ಫಾರ್ಮೇಶನ್ ಆಯೋಗ. ಸೆಂಟ್ರಲ್ ಇನ್ಫಾರ್ಮೇಶನ್ ಕೊಡುವಂತದ್ದು ನ್ಯಾಷನಲ್ ಲೆವೆಲ್ ಅಲ್ಲಿ ಇರುತ್ತೆ ಇಂಡಿಯಾದಲ್ಲಿ, ನ್ಯಾಷನಲ್ ಲೆವೆಲ್ ಡೆಲ್ಲಿ ಲೆವೆಲ್ ಅಲ್ಲಿ. ಸ್ಟೇಟ್ ಇನ್ಫಾರ್ಮೇಶನ್ ಬ್ಯಾಂಗ್ಳೂರ್ ಸ್ಟೇಟ್ ಲೆವೆಲ್ ಅಲ್ಲಿ ಇರುತ್ತೆ. ಹೆಡ್ ಆಫೀಸ್ ಗಳ ಹೆಸರು ಹೇಳ್ತಾ ಇರೋದು ಬ್ಯಾಂಗ್ಳೂರ್ ಅಂತಲ್ಲ, ಕರ್ನಾಟಕ ಅಂಡ್ ಇಂಡಿಯಾ. ಸೊ ಇದ್ರ ಬಗ್ಗೆ ಇದು ಯಾವ ರೀತಿ ಫಾರ್ಮೇಶನ್ ಆಗುತ್ತೆ, ಇದು ಯಾವ ರೀತಿ ರಚನೆ ಇದೆ, ಫಂಕ್ಷನ್ ಏನು, ಕಾರ್ಯಗಳೇನು, ಇದು ಪವರ್ಸ್ ಏನು, ರೋಲ್ಸ್ ಏನು, ಡ್ಯೂಟೀಸ್ ಏನು, ರೆಸ್ಪಾನ್ಸಿಬಿಲಿಟೀಸ್ ಏನು, ಇವೆರಡು ಆಯೋಗಗಳ ಬಗ್ಗೆ ಡೀಪ್ ಆಗಿ ಓದ್ತಾ ಹೋಗ್ತೀರಾ. ಸೊ ಇದೇ ಆಯೋಗಗಳದ್ದು ಮತ್ತೆ ಕೆಳಗಡೆ ಲೈನ್ ಕೊಟ್ಟಿದ್ದಾರೆ, ಪವರ್ಸ್ ಅಂಡ್ ಫಂಕ್ಷನ್ಸ್ ಕಲಿತಾ ಹೋಗ್ತೀರಾ. ಇಫ್ ಇನ್ ಕೇಸ್ ಏನಾದ್ರೂ ನಿಮಗೆ ನ್ಯಾಯ ಸಿಗದೆ ಇದ್ದಾಗ ನೀವು ಯಾವ ರೀತಿ ಮೇಲ್ಮನವಿನ ಮಾಡ್ತೀರಾ, ಯಾವ ರೀತಿ ಅದಕ್ಕೆ ಪೆನಲ್ಟೀಸ್ ಗಳನ್ನ ಹಾಕ್ತೀರಾ ಅನ್ನುವಂಥದ್ದನ್ನ ಯೂನಿಟ್ 3 ಅಲ್ಲೂ ಕೂಡ ನೀವು ಕಲಿತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ 3. ನೀವು ಯೂನಿಟ್ ನಂಬರ್ 4 ಎಂಟ್ರಿ ಕೊಟ್ಟಾಗ ಯೂನಿಟ್ ನಂಬರ್ 4 ಅಲ್ಲಿ ಏನ್ ಕಲಿತೀರಾ ಅಂತಂದ್ರೆ, ಇದೇ ರೈಟ್ ಟು ಇನ್ಫಾರ್ಮೇಶನ್ ಗೆ ಇರುವಂತ ಕೆಲವೊಂದು ಬೇರೆ ಆಕ್ಟ್ ಗಳು ಯಾವ್ದು ಅಂತ ಕಲಿತಾ ಹೋಗ್ತೀರಾ. ಯಾವ್ದಿದೆ ಬೇರೆ ಆಕ್ಟ್ ಗಳು? ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಇದೆ 1923, ಆಮೇಲೆ ಪಬ್ಲಿಕ್ ರೆಕಾರ್ಡ್ ಆಕ್ಟ್ ಇದೆ 1993, ಪಬ್ಲಿಕ್ ರೆಕಾರ್ಡ್ ರೂಲ್ಸ್ 1997, ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ 2002, ಕಮಿಷನ್ ಎನ್ಕ್ವೈರಿ ಆಕ್ಟ್ 1952, ಕಮಿಷನ್ ಎನ್ಕ್ವೈರಿ ರೂಲ್ಸ್ 1972. ಇದೆಲ್ಲಾ ಆಕ್ಟ್ ಗಳು 2005 ಕಿಂತ ಮುಂಚೆ ಸರ್ಕಸ್ಗಳು ಮಾಡಿದಾವೆ ಆಯ್ತಾ. ಸರ್ಕಸ್ಗಳು ಮಾಡೋದೇನು ಇನ್ವ್ಯಾಲಿಡ್ ಆಗಿಲ್ಲ, ಸ್ಟಿಲ್ ವ್ಯಾಲಿಡ್ ಆಗೇ ಇದಾವೆ, ಇವು ಕೂಡ ವರ್ಕಿಂಗ್ ಇದೆ. ಆದ್ರೆ ಮೇಜರ್ ಆಗಿ ಜಾಸ್ತಿ ಯೂಸ್ ಮಾಡುವಂತದ್ದು 80% ಇದೇ ಆಕ್ಟ್ ಯೂಸ್ ಮಾಡ್ತೀವಿ. ಆದ್ರೆ ನಿಮ್ಗೆ ಎಲ್ಲದಕ್ಕೆ ಇನ್ಫಾರ್ಮೇಶನ್ ಇರ್ಬೇಕಲ್ವಾ, ರೈಟ್ ಟು ಇನ್ಫಾರ್ಮೇಶನ್ ಅಂತ ಯೂನಿಟ್ ನಂಬರ್ 4 ಅಲ್ಲಿ ಕೊಟ್ಟಿದ್ದಾರೆ. ಸೊ 100% ಎಲ್ಲದನ್ನು ಕೂಡ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನನ್ನ ವಿಡಿಯೋಸ್ ಗಳಲ್ಲಿ. ಒಂದ್ಸಲ ನೀವು ಈ ನಂಬರ್ಸ್ ಗಳಿಗೆ ಕಾಲ್ ಮಾಡ್ಕೊಂಡು ಕ್ಲಾಸಸ್ ಗಳನ್ನ ನೀವು ಕಂಡಕ್ಟ್ ಮಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ, 100% ಸಿಗುತ್ತೆ. ಆಮೇಲೆ ನಮ್ದು ಎಲ್ಲ ಕ್ಲಾಸಸ್ ಗಳು ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಇರುತ್ತೆ. ಇಲ್ಲಿ ಬರೀ ಆರ್-ಟಿ-ಐ ಓದಿದ್ರೆ ಮುಗೀತು ಅಂತಲ್ಲ, ನೀವು ಒಂದೆರಡು ಅಪ್ಲಿಕೇಶನ್ ಹಾಕೋದನ್ನು ಕೂಡ ನಾವು ತೋರಿಸ್ಕೊಡ್ತೀವಿ, ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅಂತ. ಇದು ನಮ್ಮ ಸ್ಟ್ರಾಟಜಿ, ಪ್ರಾಕ್ಟಿಕಾಲಿಟಿ ಸ್ಟ್ರಾಟಜಿ, ನಮ್ಮ ಕನೆಕ್ಟಿವಿಟಿ ಮಾಡುವಂಥದ್ದು ಆಯ್ತಾ. ಸೊ ಅದಾದ್ಮೇಲೆ ಯೂನಿಟ್ ನಂಬರ್ 5 ಬರ್ತೇನೆ ನಾನು. ಯೂನಿಟ್ ನಂಬರ್ 5 ದಲ್ಲಿ ನೀವೇನಾದ್ರೂ ಸ್ಟಡಿ ಮಾಡ್ತೀರಾ ಅಂತಂದ್ರೆ, ಈ ಆರ್-ಟಿ-ಐ ನ ಬಗ್ಗೆ ಜುಡಿಷಿಯಲ್ ರೆಸ್ಪಾನ್ಸ್ ಏನಿದೆ. ಜುಡಿಷಿಯಲ್ ಅಂತಂದ್ರೆ ಯಾರು? ನ್ಯಾಯಾಂಗ. ನ್ಯಾಯಾಂಗ ಅಂದಿದ ತಕ್ಷಣ ಯಾರು ಬರ್ತಾರೆ? ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಬರ್ತಾರೆ.
ಸೊ ಈ RTI ನ ಮೇಲೆ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ಯಾವ ರೀತಿ ತೀರ್ಪುಗಳನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು ನಾವು ಸ್ಟಡಿ ಮಾಡ್ತೀವಿ. ಅದಾದ್ಮೇಲೆ ಈ RTI ಅನ್ನುವಂಥದ್ದು ಏನಿದೆ ಇದನ್ನ ಪ್ರಾಕ್ಟಿಕಲ್ ಆಗಿ ನಾವೇನಾದ್ರೂ ನೋಡ್ತಾ ಇದ್ರೆ ಸೆಂಟ್ರಲ್ ಅಂಡ್ ಸ್ಟೇಟ್ ಕಮಿಷನ್ ಅಲ್ಲಿ ನಾವೇನಾದ್ರು ನೋಡ್ತಾ ಇದ್ರೆ ಎಲ್ಲೆಲ್ಲಿ ಏರಿಯಾಗಳು ಕವರ್ ಮಾಡುತ್ತೆ ಅಂತ ಇದು ತುಂಬಾ ಇಂಪಾರ್ಟೆಂಟ್. ಏರಿಯಾಗಳು ಪೊಲೀಸ್ ಅಲ್ಲಿ ಕವರ್ ಮಾಡುತ್ತೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, PWD ಡಿಪಾರ್ಟ್ಮೆಂಟ್, ಇರಿಗೇಷನ್ ಡಿಪಾರ್ಟ್ಮೆಂಟ್, ಸೆಕ್ರೆಟರಿ ಡಿಪಾರ್ಟ್ಮೆಂಟ್, BSNL ಡಿಪಾರ್ಟ್ಮೆಂಟ್, ಪೋಸ್ಟ್, ಟೆಲಿಗ್ರಾಫ್, ಶೆಡ್ಯೂಲ್ ಬ್ಯಾಂಕ್, CPW, ಇನ್ಕಮ್ ಟ್ಯಾಕ್ಸ್, ಸೆಂಟ್ರಲ್ ಎಕ್ಸರ್ಸೈಸ್, ಲೋಕಲ್ ಅಥಾರಿಟೀಸ್, ಇಲ್ಲಿ ಎಲ್ಲಾ ಕಡೆ ನೀವು RTI ಅಪ್ಲಿಕೇಶನ್ ನ ಹಾಕಬಹುದು. RTI ಅಪ್ಲಿಕೇಶನ್ ಹಾಕಿ ಏನಾದ್ರೂ ಇನ್ಫಾರ್ಮೇಶನ್ ಅವ್ರ ಹತ್ರ ನೀವು ಕೇಳಬಹುದು. ಈ ಕಾನ್ಸೆಪ್ಟ್ ನ ಹೇಳ್ತಾ ಇದೆ ನಿಮ್ಮ RTI, ಎಲ್ಲೆಲ್ಲಿ ನೀವು ಅಪ್ಲಿಕೇಶನ್ ಹಾಕಬಹುದು ಅಂತ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಕಿ ಅಪ್ಲಿಕೇಶನ್ ಕೇಳಿ, ಯಾವ್ದಾದ್ರು ಒಂದು FIR ಹಾಕಿ, ಈ FIR ನ ಇನ್ಫಾರ್ಮೇಶನ್ ಏನು ಆಯ್ತಾ, ನಿಮ್ಮಲ್ಲಿ ಟೋಟಲ್ ಎಷ್ಟು ಕೇಸ್ ರಿಜಿಸ್ಟರ್ ಆಯ್ತು, ನಿಮ್ಮಲ್ಲಿ ಯಾವ ಕೇಸ್ ಎಲ್ಲಿ ಯಾವಾಗ ಸಾಲ್ವ್ ಆಯ್ತು ಕೇಳಬಹುದು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿ, ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಿಮ್ಗೆ ಸಬ್ ರಿಜಿಸ್ಟರ್ ಆಫೀಸ್ ಇರ್ತಾವಲ್ವಾ, ಯಾವ ರೆಕಾರ್ಡ್ಸ್ ಯಾವ ರೆಕಾರ್ಡ್ಸ್ ಯಾರ ಹೆಸರಲ್ಲಿದೆ, ಯಾವ ಪಾಣಿ ಯಾರ ಹೆಸರಲ್ಲಿದೆ ಕೇಳ್ಬೋದು. RTI ಹಾಕಿ ಕೇಳಿ, ಬರುತ್ತೆ. ಯಾವ ರೋಡ್ ಎಲ್ಲಿ ಸ್ಯಾಂಕ್ಷನ್ ಆಗಿದೆ, PWD ಕನ್ಸ್ಟ್ರಕ್ಷನ್ ಮೋರ್ ದನ್ 40% ಬಜೆಟ್ ಸ್ಯಾಂಕ್ಷನ್ ಆಗ್ತಾ ಇರೋದೇ ಇಲ್ಲಿ ಕರ್ನಾಟಕದಾಗ್ಲಿ ಯಾವ್ದಾಗ್ಲಿ. ಸೊ ಮೋರ್ ದನ್ 30 to 40% ಇಲ್ಲೇ ಕವರ್ ಮಾಡುತ್ತೆ. ಆಮೇಲೆ ಇರಿಗೇಷನ್ ಎಲ್ಲ ಡಿಪಾರ್ಟ್ಮೆಂಟ್, ಆಮೇಲೆ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಅಂತಂದ್ರೆ ಮಿನಿಸ್ಟ್ರಲ್ ಅಂಡರ್ ಅಲ್ಲಿ ಒಬ್ರು ಇರ್ತಾರೆ, ಸೆಕ್ರೆಟೆಂಟ್, ಚೀಫ್ ಸೆಕ್ರೆಟೆಂಟ್ ಅಂತ ನಾವು ಕರಿತೀವಿ. ಒನ್ ಆಫ್ ದ ಮೋಸ್ಟ್ ಹೈಯೆಸ್ಟ್ ರ್ಯಾಂಕ್ಡ್ IAS ಆಫೀಸರ್ಸ್ ಗಳು ಇರ್ತಾರೆ. ಸೊ ಇದ್ರಲ್ಲೇ IPS ಆಫೀಸರ್ಸ್ ಗಳು, DG, IGP, ಪೊಲೀಸ್, ಅವ್ರಿಗೆ ನೀವೇನಾದ್ರೂ ಕ್ವಶನ್ ರೈಸ್ ಮಾಡಬಹುದು. ಎಲ್ಲರನ್ನು ಹೆದರ್ಸ್ಕೊಳ್ಬಹುದಾದಂತಹ ಒಂದು ವಿಷಯ ನಮ್ಮ ಈ RTI, ರೈಟ್ ಟು ಇನ್ಫಾರ್ಮೇಶನ್ ಅಂತ ಕರಿತೀವಿ. ಇದಿಷ್ಟು ಒಂದು ಕ್ವಿಕ್ ರಿವಿಷನ್ ಮಾಡ್ತಾ ಇದನ್ನ ಕ್ಲೋಸ್ ಮಾಡೋಣ. ನೀವು ನಮ್ಮ ಕ್ಲಾಸಸ್ ಪ್ಯಾಟರ್ನ್ಸ್ ಗಳು ಇದೇ ತರ ಇರುತ್ತೆ. ಸೊ ಯೂನಿಟ್ ನಂಬರ್ 1 ಅಲ್ಲಿ ಹಿಸ್ಟ್ರಿ 2005 ಡೆಮೋಕ್ರಸಿ ಹೇಗೆ ಉಳಿಸ್ಕೋಬೇಕು ಅಂತ ನೋಡ್ತೀರಾ. ಯೂನಿಟ್ ನಂಬರ್ 2 ದಲ್ಲಿ ಡೆಫಿನೇಷನ್ಸ್ ಗಳು ಮತ್ತೆ ಪಬ್ಲಿಕ್ ಅಥಾರಿಟೀಸ್ ಗಳು ಯಾವ್ದು ಅಂತ ನೋಡ್ತೀರಾ. ಯೂನಿಟ್ ನಂಬರ್ 3 ಅಲ್ಲಿ ಕಮಿಷನ್ಸ್ ಗಳ ಬಗ್ಗೆ ಓದ್ತೀರಾ, ಅವರ ಪವರ್ಸ್, ಫಂಕ್ಷನ್ಸ್, ಅಪೀಲ್ಸ್, ಪೆನಾಲ್ಟಿ ಏನಿದೆ ಅಂತ ಹೇಳಿ. ಯೂನಿಟ್ ನಂಬರ್ 4 ಅಲ್ಲಿ ಏನಾದ್ರು ಬಂದ್ರೆ ಒಂದು 5 ಆಕ್ಟ್ ಗಳನ್ನ ಕಲಿತೀರಾ, ಡಿಫ್ರೆಂಟ್ ಆಕ್ಟ್ ಗಳು, ಸೀಕ್ರೆಟ್ ಆಕ್ಟ್, ರೆಕಾರ್ಡ್ ರೂಲ್ಸ್, ಇನ್ಫಾರ್ಮೇಶನ್ ಆಕ್ಟ್, ಎನ್ಕ್ವೈರಿ ಆಕ್ಟ್, ಎನ್ಕ್ವೈರಿ ಸೆಂಟ್ರಲ್ ರೂಲ್ಸ್ ಗಳನ್ನ ಕಲಿತೀರಾ. ಸೊ ಅದಾದ್ಮೇಲೆ ಯೂನಿಟ್ ನಂಬರ್ 5 ಬಂದ್ರೆ ಯಾವ ಏರಿಯಾದಲ್ಲಿ ಕವರ್ ಆಗುತ್ತೆ ಅನ್ನುವಂಥದ್ದನ್ನ ಕಲಿತೀರಾ. ಪೊಲೀಸ್, ರೆವಿನ್ಯೂ, PWD, ಇರಿಗೇಷನ್, ಸೆಕ್ರೆಟರಿ, BSNL, ಪೋಸ್ಟ್, ಟೆಲಿಗ್ರಾಫ್, ಶೆಡ್ಯೂಲ್ ಬ್ಯಾಂಕ್, PWD, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ಸೆಂಟ್ರಲ್ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂಡ್ ಲೋಕಲ್ ಅಥಾರಿಟೀಸ್. ಇದರ ಮೇಲೆ ನಮ್ಮ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಏನ್ ಮಾತಾಡಿದೆ ಅಂತ ಹೇಳಿ ಕಲಿತೀರಾ. ಇದಿಷ್ಟು ಹೇಳ್ಬೇಕಾಗಿರುವಂತ ವಿಷಯ. ವೆಲ್, ಈಗ ವಿಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದ್ರೆ ನಾವು ಕೊಡ್ತಾ ಇರೋದು ಪೇಡ್ ಕ್ಲಾಸಸ್. ಈ ನಾವು ಹಾಕಿರುವಂಥ ಪೋಸ್ಟ್ ಕಂಪ್ಲೀಟ್ ಆಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗಿರೋದು ನೋಡೇ ಇರ್ತೀರಾ. ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟ್ರಿಗೆ ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್ಗಳಿರುವಂಥ ವಿಡಿಯೋಸ್ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಎನಿಯೋ ನಾನು ಬೇಸಿಕ್ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್, 5 year LLB, 3 year LLB, ಅಥವಾ ಈ 5 year LLB ಅಲ್ಲಿ BA LLB, BCom LLB ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಇಲ್ಲಿರುವಂಥ LLB ಸಬ್ಜೆಕ್ಟ್ಸ್ಗಳು 5 year LLB ಇರುವಂಥ ಸಬ್ಜೆಕ್ಟ್ಸ್ಗಳು ಇದೆ. ಎನಿಯೋ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು, ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಿ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ತರನು ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಂನವರಿಗೆ, ಇಂಗ್ಲಿಷ್ ಮೀಡಿಯಂ ಅವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಂನವರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್ಗೆ ಇರುವಂಥ ಪ್ಯಾಕೇಜ್ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್ಗಳು, 2 ಮೀಡಿಯಂವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್ಗಳೇ. ನೋಡಿ, ಇದು 3 year LLB, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ ಸೆಮ್. 5 year LLB ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, 8, 9, 10. ಇದೇ ಥರ 5 year LLB BCom ಇಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್, ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ ಕೋಚಿಂಗ್ ಅಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ನಿದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ, ಸೊ 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ, ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟ್ ಆಗಿ ಎಲ್ಲ ಪೇಜಸ್ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವಿಡಿಯೋಸ್ಗಳು. ಯಾವ ಥರ ಅಂತಂದ್ರೆ, ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವಿಡಿಯೋಸ್ ಪರ್ ಸೆಮಿಸ್ಟರ್, ಆಯ್ತಾ. ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60-80 ವಿಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವಶನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ.
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ತೀವಿ, ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್ಗಳು ನಮ್ಗೆ ನೋಡಿದ್ರೆ ಸಾಕ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್ಲೈನ್ ಕ್ಲಾಸಸ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್ಲೈನ್ ಕ್ಲಾಸಸ್ಗಳನ್ನ ಡೌಟ್ ಸೆಷನಿಗೆ ಕಂಡಕ್ಟ್ ಮಾಡ್ತೀವಿ, ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್ಗಳಿಂದ, ಪ್ರೊಫೆಸರ್ಸ್ಗಳಿಂದ, ಜಡ್ಜಸ್ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಸೊ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರು ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ, ಏನೇ ಡೌಟ್ಸ್ ಇದ್ರು ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಆ್ಯಂಡ್ ರಿಲೇಷನ್ಶಿಪ್ ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಅಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ, ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡು ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ ಎರಡು ಮೀಡಿಯಂ ಅಲ್ಲ, ಕ್ಲಾಸಸ್ಗಳು ಮತ್ತೆ ನೋಟ್ಸು ಆನ್ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮರಿಗೂ ಹೆಲ್ಪ್ ಆಗಲಿ, ಇಂಗ್ಲೀಷ್ ಮೀಡಿಯಮ್ವರೆಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಲೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು ಎರಡು ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ 24/7. ಯಾವಾಗಾದರೂ ಕಾಲ್ ಮಾಡಿ, ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್ಮೆಂಟ್, ಇಂಟರ್ನ್ಶಿಪ್, ಸೆಮಿನಾರ್ ಅಂತ ಏನಾದರೂ ಕಾಲೇಜಲ್ಲಿ ಕೊಡ್ತಾರೆ, ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ ನನ್ನ ಕಡೆಯಿಂದ. ಬೇಸಿಕಲಿ ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲಿ ಎರಡು ಮೀಡಿಯಮಲ್ಲಿ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಇದು ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದರೆ, ನಮ್ಗೆ ಗೊತ್ತಿದೆ ಪರಿಸ್ಥಿತಿ, ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಏನು ಫರ್ದರ್ ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ, ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ, ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ಸೊ ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದರೂ ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ, ಕಾಂಟ್ಯಾಕ್ಟ್ ನಂಬರ್ಗಳನ್ನ 2 ನಂಬರ್ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನಲ್ಸ್ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್ಬುಕ್, ವೆಬ್ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲೂ ಕೂಡ ಇದೆ, ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲ ಫೆಸಿಲಿಟೀಸ್ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್ನ ಮಾಡಬೇಕಷ್ಟೇ ಈ ನಂಬರ್ಸ್ಗಳಿಗೆ. ಏನು ಗೊತ್ತಾ, ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ, ಏನೇ ಡೌಟ್ಸ್ ಇದ್ರು ಕೇಳಿ, ಯಾವ ರೀತಿ ಇದೆ ಏನು ಅಂತ. 2 ನಿಮಿಷ ಕೇಳೋದ್ರಲ್ಲಿ ಏನಿದೆ, ಇಡೀ ಸೆಮಿಸ್ಟರ್ನೇ ಕೊಡ್ತಾ ಇದ್ದಾರೆ 6 ತಿಂಗಳು, ಕೇಳಿ ನೋಡಿ ಒಂದ್ಸಲ. ಸೊ ಈಗ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ, ಸ್ವಲ್ಪ ವಿಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ, ಏನಾದರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ಥರ ಯಾವ್ಯಾವ ವಿಡಿಯೋಸ್ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದರೂ ಕೇಳಿದರೆ, ನಾನು ಇಲ್ಲಿ ತೋರಿಸ್ತೇನೆ. ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ, ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ, BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು, BNS ರೀಸೆಂಟ್ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು, ಆಮೇಲೆ ನಿಮಗೆ IPC ಸಬ್ಜೆಕ್ಟು, ಇನ್ನೂ ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರ್ಬೋದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ, ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ, ಈ ರೀತಿ ಫೋಲ್ಡರ್ ವೈಸ್ ಮಾಡಿಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡಿಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಎಲ್ಲ ಸೆಮಿಸ್ಟರ್ದು ಕೂಡ ಇದೆ, ನಾನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು, ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ, ಕನ್ನಡ ಮೀಡಿಯಮ್ನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಮ್ನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡಿಕೊಡ್ತೀವಿ. ಆಮೇಲೆ ನಮ್ಮದು ನೋಟ್ಸ್ಗಳೆಲ್ಲ ಪಿಕ್ಚರ್ಲೈಸ್ ಇರುತ್ತೆ, ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಮೇಲೆ ನಿಮಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್ಗಳನ್ನು ಕೊಟ್ಟು, ನಿಮ್ಗೆ ಏನು ಬೇಕು 100% ಮಾಡಿಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೆ ಏನಾದರೂ ಬೇಕು ಅಂತಂತಂದರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯ್ನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನು ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ತುಂಬ ಇಷ್ಟ ಆಗಿದೆ ಸರ್, ಈಗ ನಾನು ಜಾಯ್ನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ, ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯ್ನ್ ಆಗೋದು ಅಂತಂತಂದರೆ, ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಈ ನಂಬರ್ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ, ಸೇರೋದೇನೋ ಸೇರಿಬಿಟ್ಟಿದ್ದೀರಾ ಆಯಿತಾ, ಈಗ ಹೇಗಾದರೂ ಪಾಸ್ ಮಾಡ್ಕೊಂಡು ಹೋಗಲೇಬೇಕು. ಈ ಸೆಮ್ ಇಲ್ಲ ಅಂದರೆ ನೆಕ್ಸ್ಟ್ ಸೆಮ್ ಆದರೂ ಪಾಸ್ ಮಾಡಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದೆಯಾ, ಅರ್ಥ ಆಗ್ತಿಲ್ವಾ, ಕೆಲಸ ಮಾಡ್ಕೊಂಡು ಮಾಡ್ತೀರಾ, ಪಾರ್ಟ್ ಟೈಮಾ ಫುಲ್ ಟೈಮಾ, ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ, ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ಸೇರಿಸಿ ಕೊಡ್ತಾ ಇದ್ದೀವಿ.
ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವಿಡಿಯೋಸ್ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಲ್ಲಿ ಬಿಡ್ತಾ ಇರುವಂಥ ವಿಡಿಯೋಸ್ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ, ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ, ಆ ರೀತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋದಕ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬ ಪೇಷನ್ಸ್ ಆಗಿ ತುಂಬ ಸಪೋರ್ಟ್ ಮಾಡ್ತಾ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಅರ್ಥ ಆಗಲಿ, ಗೊತ್ತಾಗಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ, ನಾ ಹೇಳ್ತಾ ಇದ್ದೇನೆ, ಲಾ ತುಂಬ ಸುಲಭ ಇದೆ, ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್ಗಳಿಗೆ, ಕೇಸ್ ಲಾಸ್ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಿ ಅಷ್ಟೇ ಇರೋದಿಲ್ಲ, ಅದು ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್ಗಳಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಅರ್ಥ ಆಗಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಗೊತ್ತಾಗಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.